ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಹೊಸದಾಗಿ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತೊಂದು ಗಿಣ್ಣು ಮಾಡ್ತಾಯಿದ್ದೀನಿ ನಾನು. ಫಸ್ಟಿನ ಹಾಲು ಇರುತ್ತಲ್ಲ ಅದನ್ನು ತಗೊಂಡು ಇವತ್ತೊಂದು ಗಿಣ್ಣು ತೋರಿಸ್ತಾ ಇದ್ದೀನಿ. ಇದರಲ್ಲಿ 2 ಸೌಟು ಗಿಣ್ಣದ ಹಾಲು ತೊಗೊಂಡಿದ್ದೀನಿ, ಮತ್ತು ಅರ್ಧ ಲೀಟ್ರ್ ನಂದಿನಿ ಹಾಲು ತೊಗೊಂಡು 1/4 kg ಬೆಲ್ಲನ ಹಾಕ್ಬಿಟ್ಟು ನೋಡಿ ಈ ಥರ ಮಿಕ್ಸ್ ಮಾಡಿ ಸ್ವಲ್ಪ ಎಲ್ಲ ಬೆಲ್ಲ ಕರಗಲಿ ಅಂತ ಇಡ್ತಾಯಿದ್ದೀನಿ. ಫ್ರೆಂಡ್, ಇದು ಬೆಲ್ಲನ ಕರಗೋದಕ್ಕೆ ಹಾಕಿ ಹಾಲೊಳಗಡೆ ಹಾಕಿಟ್ಟಿದ್ನಲ್ವಾ, ನೋಡಿ ಆಲ್ಮೋಸ್ಟ್ ಎಲ್ಲ ಕರಗಿದೆ. ಇವಾಗ ಇನ್ನೊಂದು ಪಾತ್ರೆಯಲ್ಲಿ ಸೋದಿಸ್ಕೊತೀನಿ. ಮತ್ತು ಹಾಗೆ ಇಲ್ಲಿ ನೋಡಿ ಸೋಂಪು ಕಾಳು ಬರುತ್ತಲ್ವ, ಸೋಂಪು ಕಾಳನ್ನು ಮತ್ತು ಏಲಕ್ಕಿ ಮತ್ತು ಶುಂಠಿ, ಒಣಶುಂಠಿ ಇದು ಕುಟ್ಬಿಟ್ಟು ಇಟ್ಕೊಂಡಿದ್ದೀನಿ ನಾನು. ಇದನ್ನು ಪೌಡ್ರನ್ನ ಅದರಲ್ಲಿ ಹಾಕೋಣ. ಮತ್ತು ಇವಾಗ ಸೋದಿಸ್ಕೊತಾ ಇದ್ದೀನಿ. ಆ ಬೆಲ್ಲದಲ್ಲಿ ಏನಾದರೂ ಗಲೀಜಿರುತ್ತೆ ಅಂತ ಅಷ್ಟೇ, ಅದರೊಳಗಡೆ ಕಡ್ಡಿ ಕೆಸರು ಆ ಥರ ಏನಾದರೂ ಇರುತ್ತಲ್ವ, ಅದಕ್ಕೆ ಸೋದಿಸ್ಕೊತಾ ಇದ್ದೀನಿ. ಮತ್ತು ಇದೇ ಪಾತ್ರೆಯಲ್ಲೇ ಶಿಫ್ಟ್ ಮಾಡ್ತೀನಿ ನಾನು. ಇದನ್ನು ಅವೇನಲ್ಲಿ ಬೇಯಿಸ್ಬೇಕು. ನೋಡಿ, ಕುಟ್ಟಿಟ್ಕೊಂಡಿರೋ ಶುಂಠಿ ಮತ್ತು ಸೋಂಪು, ಏಲಕ್ಕಿ ಈ ಪೌಡ್ರನ್ನ ಇದರಲ್ಲಿ ಹಾಕ್ತಾಯಿದ್ದೀನಿ. ಯಾಕೆಂದರೆ ಒಬ್ಬೊಬ್ಬರು ಹಾಲಲ್ಲಿ ಸಿಕ್ಕಿದ್ರೆ ಒಂಥರ ಮಕ್ಕಳುಗಳೆಲ್ಲ ಇದು ಮಾಡ್ತಾರಲ್ವ, ಅದಕ್ಕೆ ಈ ಹಾಲಲ್ಲೇ ಕರಗಿಸ್ಬಿಟ್ಟು ಇವಾಗ ಇದರೊಳಗಡೆ ಮಿಕ್ಸ್ ಮಾಡಿಬಿಟ್ಟು ಸೋದಿಸ್ತೀನಿ ನಾನು. ಇವಾಗ ಇದನ್ನು ಮತ್ತೆ ಅವೇನಲ್ಲಿ ಇಡೋಣ. ಆಯಿತು ಫ್ರೆಂಡ್, ಒಂದು ಇಡ್ಲಿ ಕುಕ್ಕರಲ್ಲಿ ನೀರನ್ನ ಕಾಯೋದಕ್ಕೆ ಇಟ್ಟಿದ್ದೆ ನಾನು. ಅದು ಇವಾಗ ಕುದೀತಾ ಇದೆ. ಅದರೊಳಗಡೆ ಇವಾಗ ಈ ಹಾಲನ್ನ ಸೋದಿಸಿಟ್ಕೊಂಡಿದ್ದೀನಲ್ವಾ, ಇದರಲ್ಲಿ ಇಟ್ಬಿಡೋಣ. ಇಟ್ಬಿಟ್ಟು ಸಿಮ್ಮಲ್ಲಿ ಒಂದು ಅರ್ಧ ಗಂಟೆ ಬೇಯಿಸ್ಬೇಕು ಫ್ರೆಂಡ್ಸ್. ಆಮೇಲೆ ನೋಡೋಣ. ಇವಾಗ ಲಿಡ್ನ ಕ್ಲೋಸ್ ಮಾಡ್ತೀನಿ. ಲಿಡ್ನ ಕ್ಲೋಸ್ ಮಾಡಿ ಇದ್ರ ಮೇಲೆ ಒಂದು ತೂಕವಾಗಿರೋದನ್ನು ಏನಾದರೂ ಇಡೋಣ, ಕಲ್ಲು ಏನಾದರೂ. ಓಕೆನಾ? ಫೈನಲಾಗಿ ನಾನು ಹೊರಗಡೆ ತೆಗೆದಿದ್ದೀನಿ. ಎಷ್ಟು ನೀಟಾಗಿ ಬಂದಿದೆ ನೋಡಿ. ಒಂದ್ಸಲ ನೀವು ಮಾಡಿ ನೋಡಿ. ಇದು ತುಂಬ ಹೆಲ್ದಿ ಫುಡ್. ಇದು ಆ್ಯಕ್ಚುಲಿ ಸಿಗೋದಿಲ್ಲ, ಇದು ಊರಿಂದ ತೊಗೊಂಬಂದಿದ್ದೆ ನಾನು ಹಾಲನ್ನ. ಚೆನ್ನಾಗಿರುತ್ತೆ. ಟ್ರೈ ಮಾಡಿ ಫ್ರೆಂಡ್ಸ್.